ಎಚ್ ಬಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನ ಪಡ್ಕೊಳ್ಳಿ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಮಗೆ ತುಂಬ ರಿಕ್ವೆಸ್ಟ್ ಬರ್ತಾ ಇರೋದೇನು ಅಂತ ಹೇಳಿದ್ರೆ, ರೇಷನ್ ಕಾರ್ಡ್ನಲ್ಲಿ ಹೊಸದಾಗಿ ಹೆಸರು ಸೇರಿಸಿರೋರ್ದು ಅಥವಾ ಕೈ ಬಿಟ್ಟೋಗಿರೋರ್ದು ನಾವು ಯಾವ ಥರ ಎನ್ಕ್ವೈರಿ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ರೇಷನ್ ಸಿಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ. ಸೊಸೈಟಿಗಳಲ್ಲಿ ಈಗ ರೇಷನ್ ಬಂದಿದೆ, ರೇಷನ್ ಕೊಡ್ತಾ ಇದ್ದಾರೆ. ಸರ್ಕಾರ ಆದೇಶ ಹೊರಡಿಸಿದೆ, ಎಲ್ಲರಿಗೂ ರೇಷನ್ ಕೊಡಬೇಕು ಅಂತ ಆದೇಶ ಹೊರಡಿಸಿರೋದ್ರಿಂದ ರೇಷನ್ ಬಂದಿರೋದ್ರಿಂದ ಈಗ ಜನ ಕನ್ಫ್ಯೂಸ್ ಆಗೋದು ಬೇಡ. ಯಾರು ಫೆಬ್ರವರಿಲಿ ಕಾಲ್ ಮಾಡಿದ್ರು BPL ಕಾರ್ಡ್ಗಳು ಹೊಸ ಕಾರ್ಡ್ಗಳಿಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಅವರು ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿದ್ದರೆ ತಹಸೀಲ್ದಾರ್ ಆಫೀಸ್ಗೆ ಇಲ್ಲ ತಾಲೂಕು ಆಫೀಸ್ಗೆ ಬರಬೇಕು ಅಂತ ಏನಿಲ್ಲ. ನೀವು ತಹಸೀಲ್ದಾರ್ ಆಫೀಸಿಗೆ ಬಂದರೂ ಕೂಡ ಅಲ್ಲಿ ಆ ಥರ ಅಂತಹ ಕಾರ್ಯಚಟುವಟಿಕೆಗಳೇನು ನಡೀತಾ ಇಲ್ಲ. ಯಾಕೆಂದರೆ ಜನಸಾಮಾನ್ಯರು ತುಂಬಾ ಕಮ್ಮಿ ಆಗಿಬಿಟ್ಟಿದ್ದಾರೆ. ಕೋವಿಡ್ ಇರೋದ್ರಿಂದ ಜನಗಳು ಕಮ್ಮಿ ಆಗಿದ್ದಾರೆ. ನಾವು ಅಂತೂ ಅಲ್ಲಿ ಫುಡ್ ಡಿಪಾರ್ಟ್ಮೆಂಟ್ಗೆ ನಾವು ಅಲ್ಲಿ ಫುಡ್ ಅವ್ರ ಹತ್ರ ಎನ್ಕ್ವೈರಿ ಮಾಡಿದಾಗ ಅವ್ರೇನು ಹೇಳಿದ್ದು ಅಂತ ಹೇಳಿದ್ರೆ, ಹೊಸದಾಗಿ ಆ್ಯಡ್ ಆಗಿರೋದ್ರೆ ನೀವು ಆಧಾರ್ ಕಾರ್ಡು ಯಾರನ್ನ ಆ್ಯಡ್ ಮಾಡಿದ್ರೆ ಅವ್ರದ್ದು ಆಧಾರ್ ಕಾರ್ಡ್ನ ತೊಗೊಂಡೋಗಿ, ಲಾಸ್ಟ್ ಟೈಮು ಸರ್ವರ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಅವರು ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು. ಈ ಸಲ ಏನು ಮಾಡಿ ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ನ ತೊಗೊಂಡೋಗಿ ಅಲ್ಲೇ ರೇಷನ್ ಕೊಡೋ ಜಾಗದಲ್ಲೇ ಕಂಪ್ಯೂಟ್ರಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ತೊಗೊಂಡೋಗಿ ತೋರಿಸಿದ್ರೆ ಸಾಕು. ಅವರೇ ಹೇಳ್ತಾರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಆ್ಯಡ್ ಆಗಿದೆಯಾ ಇಲ್ವಾ, ಕೈ ಬಿಟ್ಟೋಗಿದೆಯಾ ಅಂತ ಅವರೇ ಹೇಳ್ತಾರೆ. ಹೊಸದಾಗಿ ಆ್ಯಡ್ ಆಗಿಲ್ಲ ಅಂತಂದರೆ ಇರೋರಿಗೆ ರೇಷನ್ ಕೊಡ್ತಾರೆ. ದಯವಿಟ್ಟು ತಂಟೆ ತಕರಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ಸಹಕರಿಸಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ. ಆಮೇಲೆ ನೀವು ಅಲ್ಲೇ ಎನ್ಕ್ವೈರಿ ಮಾಡ್ಕೋಬೋದು. ಅವರು ಲ್ಯಾಪ್ಟಾಪಲ್ಲಿ ಚೆಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಆಗಿದೆ ಅಂತ ಹೇಳಿ ನಿಮಗೆ ಅಲ್ಲೇ ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ.